ನೀವು ಯೋಚನೆ ಮಾಡುತ್ತಿರಬಹುದು, ಪಲಾವ್ ಎಲೆ ಇಲ್ಲ ಅಂತ. ಒಂದು ಟಾಪಿಕ್ ಬಗ್ಗೆ ಮಾತನಾಡೋಣ. ಕುಕ್ಕರ್ ಇಟ್ಟು ಗ್ಯಾಸ್ ಬಂದ್ ಮಾಡದೆ ಹೋದರೆ 1 2 3 ಇದು ಬೇಕು ಅದು ಬೇಕು ಅಂತ ಹೇಳುವುದಕ್ಕಿಂತ ಮೊದಲನೇ ನಿಮಗೆ ಈ ತುತ್ತು. ತಡೀರಿ ಹಾಯ್ ಫ್ರೆಂಡ್ಸ್, ಬ್ಯಾಚುಲರ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಮಹೇಶ್. ಇಂದು ನಾನು ನಮ್ಮ ಈ ಚಾನೆಲ್ನಲ್ಲಿ ಬ್ಯಾಚುಲರ್ ಆಗಿ ಇರುವವರಿಗೆ ಮತ್ತು ಕಡಿಮೆ ಅಡುಗೆ ಸಾಮಾನುಗಳನ್ನು ಉಪಯೋಗಿಸಿಕೊಂಡು ರುಚಿಕರ ಅಡುಗೆ ಹೇಗೆ ಮಾಡುವುದು ಎಂದು ನಾನು ಈ ಚಾನೆಲ್ನಲ್ಲಿ ತಿಳಿಸುತ್ತೇನೆ. ಬನ್ನಿ ಇವತ್ತಿನ ರೆಸಿಪಿ ಮಾಡೋಣ. ನಾನು ಇಂದು ಬ್ಯಾಚುಲರ್ ಪಲಾವ್ ಮಾಡುತ್ತೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿವೆ ನೋಡಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಕ್ಯಾರೆಟ್, ಉದ್ದಿನ ಬೇಳೆ, ಸಾಸಿವೆ ಮತ್ತು ಜೀರಿಗೆ, ಕಸ್ತೂರಿ ಮೆಂತೆ, ಕೊತ್ತಂಬರಿ ಕಾಳು, ಚಕ್ಕರ ಮಗ್ಗಿ, ಗಾಂಧೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಕಡಲೆ ಬೀಜ, ನಮ್ಮ ಕಡೆ ಇವುಗಳನ್ನು ಶೇಂಗಾ ಎಂದು ಕರೆಯುತ್ತಾರೆ, ಜೀರಾ ಅಕ್ಕಿ, ಟೊಮೆಟೊ ಇದ್ದರೆ ಮಾತ್ರ, ಕ್ಯಾರೆಟ್ ಇದ್ದರೆ ಮಾತ್ರ. ನನ್ನ ಕೇಳಿದರೆ ಎಲ್ಲ ತರಕಾರಿಗಳು ಹಾಕುವುದು ಉತ್ತಮ, ಏಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ವಿಟಮಿನ್ಗಳು ಸಿಗುತ್ತೆ. ನೀವು ಯೋಚನೆ ಮಾಡುತ್ತಿರಬಹುದು, ಪಲಾವ್ ಎಲೆ ಇಲ್ಲ ಅಂತ. ನಾನು ಹುಡುಕಿದೆ, ಆದರೆ ಪಲಾವ್ ಎಲೆ ಸಿಗಲಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಾನು ಮಾಡುತ್ತಿರುವುದು ಬ್ಯಾಚುಲರ್ ಪಲಾವ್. ಇದ್ದದ್ದನ್ನು ಹಾಕಿ ಅಡುಗೆ ತಯಾರಿಸುವುದು ಮತ್ತು ಸುಲಭ ಮತ್ತು ಬೇಗನೆ ಮಾಡುವುದು. ಇದು ಆಕ್ಚುಲಿ ಚೆನ್ನಾಗಿರೋದು. ನಂತರ ಗ್ಯಾಸ್ ಹಚ್ಚಿಕೊಳ್ಳಬೇಕು. ಮೇಲೆ ಪಾತ್ರೆ ಇಟ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಬೇಕು. ಇದಕ್ಕೆ ಈಗ ನಾವು ಸಾಸಿವೆ ಮತ್ತು ಜೀರಿಗೆ, ಉದ್ದಿನ ಬೇಳೆ, ಚಕ್ರಮಗ್ಗಿ, ಕೊತ್ತಂಬರಿ ಕಾಳು, ಕಸ್ತೂರಿ ಮೆಂತೆ, ಕಡಲೆ ಬೀಜ ಹಾಕಿ ಇವುಗಳನ್ನು ಎಣ್ಣೆಯಲ್ಲಿ ಕರಿಯಬೇಕು. ಸ್ವಲ್ಪ ಕಲರ್ ಬದಲು ಆದ ನಂತರ ಬೆಳ್ಳುಳ್ಳಿ ಹಾಕಿ, ನಂತರ ಈರುಳ್ಳಿ, ಟೊಮೆಟೊ, ಹಸಿ ಮೆಣಸಿನಕಾಯಿ ಮತ್ತು ಕ್ಯಾರೆಟ್ ಇವುಗಳನ್ನು ಚೆನ್ನಾಗಿ ಬೇಯಿಸಿ. ಈಗ ನಾವು ಅರಿಶಿನ ಹಾಕುತ್ತಿದ್ದೇವೆ. ಈಗ ಅಕ್ಕಿಯನ್ನು ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಈ ಲೋಟದಿಂದ 1 ಲೋಟ ಅಕ್ಕಿ ತೆಗೆದುಕೊಂಡಿದ್ದೇವೆ. ಇದರಿಂದ 3 ಲೋಟ ನೀರು ಹಾಕಿಕೊಳ್ಳಬೇಕು. ನೀವು ಯಾವುದರಿಂದ ಅಕ್ಕಿ ತೆಗೆದುಕೊಳ್ಳುತ್ತೀರೋ ಅದರಿಂದಲೇ 3 ಸಲ ನೀರು ಹಾಕಿಕೊಳ್ಳಿ. ನಿಮಗೆ ಇನ್ನೊಂದು ಹೇಳುತ್ತೇನೆ ಕೇಳಿ, ಎಲ್ಲ ಅಕ್ಕಿಗೂ 3 ಗ್ಲಾಸ್ ಇರುವುದಿಲ್ಲ. ಬೇರೆ ಬೇರೆ ಅಕ್ಕಿಗೆ ಬೇರೆ ಬೇರೆ ಮಾಪನ ಇರುತ್ತೆ. ನೀವು ಯಾವ ಅಕ್ಕಿ ಅಂತ ಕಮೆಂಟ್ ಮಾಡಿ, ನಾನು ಎಷ್ಟು ನೀರು ಅಂತ ತಿಳಿಸುತ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಮೊದಲು ತರಕಾರಿಗೆ ಹಾಕಿರುತ್ತೀರಿ, ಈಗ ನೋಡಿಕೊಂಡು ಹಾಕಿ. ಈ ಕುಕ್ಕರ್ ಬಾಯಿ ಹಾಕಿ ಒಂದು ಟಾಪಿಕ್ ಬಗ್ಗೆ ಮಾತನಾಡೋಣ. ನೀವು ಕುಕ್ಕರ್ನಲ್ಲಿ ಮಾಡುವುದರಿಂದ ಆಗುವ ಪ್ರಯೋಜನಗಳೆಂದರೆ ಹೇಳುತ್ತೇನೆ ಕೇಳಿ. 1ನೇದು, ಗ್ಯಾಸ್ ಕಡಿಮೆ ತೆಗೆದುಕೊಳ್ಳುತ್ತೆ. 2ನೇದು, ಸೀಟಿ ಆಗುವುದರಿಂದ ಬೆಂದಿದೆ ಇಲ್ಲೋ ಅಂತ ತಿಳಿಯುತ್ತೆ. 3, ಹೊತ್ತುವುದು ಅಂದರೆ ಸೀದು ಹೋಗುವುದು ಆಗುವುದಿಲ್ಲ. ಅಂದರೆ ನೀವು ಕುಕ್ಕರ್ ಇಟ್ಟು ಗ್ಯಾಸ್ ಬಂದ್ ಮಾಡದೆ ಹೋದರೆ ಸೀದು ಹೋಗುತ್ತೆ. ಈಗ ಮೊದಲನೇ ಸೀಟಿ ಆಗುತ್ತಿದೆ. 2ನೇ ಸೀಟಿ ಆದ ನಂತರ ಬಂದ್ ಮಾಡಬೇಕು. 5 minutes later. 5 ನಿಮಿಷ ಬಿಟ್ಟು ಈಗ ಓಪನ್ ಮಾಡುತ್ತೇವೆ. 1 2 3. ಆಹಾ, ಘಮ ಘಮ ವಾಸನೆ, ಬಾಯಲ್ಲಿ ನೀರು ಬರುತ್ತಿದ್ದಾವೆ. ನೋಡಿ ಎಂತ ಚೆನ್ನಾಗಿ ಆಗಿದೆ. ಇದೇ ರೀತಿ ನೀವು ಮಾಡಿ ನೋಡಿ. ಇದು ಬೇಕು ಅದು ಬೇಕು ಅಂತ ಹೇಳುವುದಕ್ಕಿಂತ ಇದ್ದದ್ದನ್ನು ಹಾಕಿ ಹೀಗೆ ತಯಾರಿಸಿ ಹಾಗೆ ಅಂತ ನಮ್ಮ ಹತ್ರ ಏನೂ ಇಲ್ಲ ಹೇಳಬೇಡಿ.
ಕೆಲವೊಂದು ಸಾಮಗ್ರಿಗಳು ಕಡ್ಡಾಯವಾಗಿ ಬೇಕಾಗುತ್ತೆ. ಅವುಗಳನ್ನು ಬಿಟ್ಟು ಈಗ ನಾವು ಪ್ಲೇಟ್ ನಲ್ಲಿ ಹಾಕಿಕೊಂಡು ಈ ಮೊದಲನೇ ನಿಮಗೆ ಈ ತುತ್ತು, ನಂತರ ಈ ತುತ್ತು ನನಗೆ ಅದ್ಭುತ. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಲು ಮರೆಯಬೇಡಿ. ಇನ್ನು ಮುಂದೆ ನಾವು ಇದೇ ರೀತಿಯ ವೈವಿಧ್ಯಮಯ ರೆಸಿಪಿಗಳನ್ನು ಮಾಡುತ್ತೇವೆ. ನಮ್ಮನ್ನು ಬೆಳೆಸಿ ಹರಸಿ ಅಂತ ಕೇಳಿಕೊಂಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವು ಈ ವಿಡಿಯೋ ಮುಗಿಸುತ್ತೇವೆ. ತಡೀರಿ, ಈ ವಿಡಿಯೋ ಉದ್ದಕ್ಕೂ ಒಂದು ಸಾರಿನೂ ಹೇಳಿಲ್ಲ ಏನು ಅಂತನಾ? ಸಬ್ಸ್ಕ್ರೈಬ್ ಮಾಡಿ.